ಹೆಲೋ ಎವ್ರಿವನ್, ವೆಲ್ಕಮ್ ಟು ದಾರಾ ಮೈಸೂರು. ಇವತ್ತು ನಾನು ಇನ್ನೊಂದು ಮೇಕಿಂಗ್ ವಿಡಿಯೋ ಜೊತೆ ಬಂದಿದ್ದೀನಿ. ಈ ಡಿಸೈನ್ನ ನಾನು ನನ್ನ ಪೇಜಲ್ಲಿ ಅಪ್ಲೋಡ್ ಮಾಡಿದ್ದೆ. ಎನ್ಕ್ವೈರೀಸ್ ಇತ್ತು ಕೂಡ, ಬಟ್ ನನಗೆ ಮೇಕಿಂಗ್ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ಟೈಮ್ ಇರಲಿಲ್ಲ. ಸೊ ಇವತ್ತು ಆ ಡಿಸೈನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಆ ಡಿಸೈನ್ಗೆ ನನಗೆ ಈ ಸ್ಯಾರಿ ಬಂದು ಪಲ್ಲು ಏನಿದೆ ಬ್ಲೂ ಕಲರಲ್ಲಿದೆ ಆ್ಯಂಡ್ ಬಾಡಿ ಕಲರ್ ಬಂದು ಪ್ಯಾರೆಟ್ ಗ್ರೀನಲ್ಲಿದೆ. ಸೊ ನಾನಿಲ್ಲಿ ಕಾಂಟ್ರಾಸ್ಟ್, ಈ ಪಲ್ಲುಗೆ ಕಾಂಟ್ರಾಸ್ಟ್ ಆಗಿ ಗ್ರೀನ್ ಇರೋದ್ರಿಂದ ಫಸ್ಟು ಗ್ರೀನ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಇಲ್ಲಿ ನಾನು ಪ್ಯಾರೆಟ್ ಗ್ರೀನ್ ಕಲರ್ ಥ್ರೆಡ್ಡು 6 ಎಳೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಕ್ರೋಶಾ ನಂಬರ್ 10ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಸ್ಯಾರಿದು ರೈಟ್ ಸೈಡ್ ಏನಿದೆ ಅದನ್ನು ಮೇಲ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಎಡ್ಜಲ್ಲಿ ದಾರಾನ ಲಾಕ್ ಮಾಡಿದ್ದೀನಿ. ಅದಾದಮೇಲೆ ಇಲ್ಲಿ ನಾವು ಲೂಪ್ನ ತೊಗೊಬೇಕು. ಲೂಪ್ ಆದಮೇಲೆ ಒಂದು ಚೈನ್ ಆದಮೇಲೆ ಸೂಜಿ ಮೇಲೆ ದಾರ ತಗೊಂಡು ಅಲ್ಲೇ ಹೋಲ್ ಮಾಡಿ ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಇಲ್ಲಿ ಡಬಲ್ ಕ್ರೋಶೆಟ್ ಆದಮೇಲೇನು 1 2 3 ಚೈನ್ ಮಾಡಿ ಆ ಚೈನ್ನ ನಾವು ಈ ಡಬಲ್ ಕ್ರೋಶೆಟ್ ಏನಿದೆ ಅದ್ರ ಮೇಲೇ ಲಾಕ್ ಮಾಡಬೇಕು. ಅಂದರೆ ಇದು ಪಿಕಾಟ್ ಸ್ಟಿಚ್ ಅಂತ ಕರಿತೀವಿ ಇದಕ್ಕೆ. ಸೊ ಪಿಕಾಟ್ ಸ್ಟಿಚ್ ಆದಮೇಲೆ ಸೂಜಿ ಮೇಲೆ ದಾರ ತೊಗೊಬೇಕು. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಮತ್ತು ಡಬಲ್ ಕ್ರೋಶೆಟ್ನ ಮಾಡ್ತಾ ಹೋಗಬೇಕು. ಮತ್ತು 1 2 3 ಚೈನು ಮತ್ತು ಅದನ್ನು ಡಬಲ್ ಕ್ರೋಶೆಟ್ಗೆ ಲಾಕ್ ಮಾಡಬೇಕು. ಮತ್ತು ಸೂಜಿ ಮೇಲೆ ದಾರ ತಗೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ 2ರಲ್ಲಿ 1 ಈ 2ರಲ್ಲಿ 1 ಈ ಥರ ಮಾಡಿ ಆದಮೇಲೆ ಮತ್ತೆ 1 2 3 ಚೈನ್ ಹಾಕ್ಕೊಬೇಕು. ಅದನ್ನು ಮತ್ತೆ ಪಿಕಾಟ್ ಸ್ಟಿಚ್ ಥರ ಅಲ್ಲಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿ ಆದಮೇಲೆ ಸೇಮ್ ಇದೇ ಥರ ಸ್ಟೆಪ್ಪು ಸ್ಯಾರಿ ಫುಲ್ ಕಂಪ್ಲೀಟ್ ಮುಗಿಸ್ಕೊಬೇಕಾಗತ್ತೆ. ಫಸ್ಟ್ ಸ್ಟೆಪ್ಪಲ್ಲಿ ಏನೂ ಬೇರೆ ಡಿಸೈನ್ಸ್ ಇಲ್ಲ, ಬೀಡ್ ಆ್ಯಡ್ ಮಾಡೋ ಥರ ಏನೂ ಇಲ್ಲ. ಇದೇ ಸ್ಟೆಪ್ಪು ಫುಲ್ ಸ್ಯಾರಿ ಮಾಡ್ಕೊಬೇಕು. ಇವಾಗ ನಮಗೆ ಸ್ಯಾರೀಸಲ್ಲೆಲ್ಲ ಕಾಂಟ್ರಾಸ್ಟ್ ಕಲರ್ ಇದ್ದರೆ ಫಸ್ಟ್ ಲೈನ್ ಏನಿದೆ ಅದನ್ನು ಬಾಡಿ ಕಲರ್ ಏನಿದೆ ಅದನ್ನು ತೊಗೊಳ್ತೀವಿ. ಆಮೇಲೆ ಸೆಕೆಂಡ್ ಸ್ಟೆಪ್ಪಲ್ಲಿ ಬಂದು ಪಲ್ಲು ಕಲರ್ ಏನಿದೆ ಆ ಕಲರ್ ತೊಗೊಳ್ತೀವಿ. ಇವಾಗ ನಾವು ಪಲ್ಲುಗೆ ಸ್ಯಾರಿ ಕಲರ್ ಬಾಡಿ ಕಲರ್ ತೊಗೊಂಡ್ರೆ ಅದು ಕಾಂಟ್ರಾಸ್ಟು ಹೈಲೈಟ್ ಆಗಿ ಕಾಣಿಸುತ್ತೆ. ಮತ್ತು ಸೆಕೆಂಡ್ ಲೈನಲ್ಲಿ ಸ್ಟೆಪ್ಪಲ್ಲಿ ನಾವು ಪಲ್ಲು ಕಲರ್ ತೊಗೊಂಡಾಗ ನಾವು ಪ್ಲೀಟ್ಸ್ ಮಾಡ್ತೀವಲ್ವ, ಅದು ಪ್ಲೀಟ್ಸ್ ಮಾಡಾದಮೇಲೆ ನಮ್ಮದು ಸ್ಯಾರಿದು ಬಾಡಿ ಕಲರ್ ಮೇಲೆ ಬೀಳುತ್ತೆ. ಸೊ ಅಲ್ಲಿ ಅದು ಹೈಲೈಟ್ ಆಗ್ತಾ ಇರುತ್ತೆ. ಸೊ ನಾವು ಯಾವಾಗಲೂ ಪಲ್ಲು ಫಸ್ಟ್ ಸ್ಟೆಪ್ಪು ಬಾಡಿ ಕಲರ್ ತೊಗೊಬೇಕು, ಸೆಕೆಂಡ್ ಸ್ಟೆಪ್ಪಲ್ಲಿ ನಾವು ಪಲ್ಲು ಕಲರ್ನ ತೊಗೊಬೇಕು. ಇದೇ ಥರ ಪ್ರೋಸೆಸ್ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಕಂಬ ಮಾಡಿಕೊಂಡು 3 ಚೈನ್ ಮಾಡ್ಕೋಬೇಕು. 1 2 3 ಅದನ್ನು ಪಿಕಾಟ್ ಸ್ಟಿಚ್ ಮಾಡ್ಕೋಬೇಕು. ಈ ಡಿಸೈನ್ಗೆ ನಾವು ಕುಚ್ಚು ಮತ್ತು ಬೀಡ್ಸ್ನ ಆಪ್ಷನಲ್, ಅದು ಬೇಕು ಅಂದರೆ ಆ್ಯಡ್ ಮಾಡ್ಕೊಬೋದು, ಇಲ್ಲ ಅಂದರೆ ಪ್ಲೇನ್ ಸಹ ಮಾಡ್ಬೋದು. ಎರಡೂ ಡಿಸೈನಲ್ಲೂ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇವಾಗಿನ ಮೈಸೂರು ಸಿಲ್ಕ್ ಸ್ಯಾರೀಸ್ ಎಲ್ಲ ಸಿಂಗಲ್ ಕಲರಲ್ಲಿ ಬರ್ತಾ ಇರೋದ್ರಿಂದ ನಮಗೆ ಕಸ್ಟಮರ್ ಏನಾದರೂ ಇಲ್ಲ ನಮಗೆ ಗ್ರ್ಯಾಂಡಾಗಿ ಕಾಣಿಸ್ಬೇಕು, 2 ಸ್ಟೆಪ್ಪಲ್ಲೂ ಬೇಕು ಡಿಸೈನು ಅಂತ ಹೇಳಿದಾಗ ಸ್ಯಾರಿನಲ್ಲಿ ಜರಿ ಕಲರ್ ಏನಿರುತ್ತೆ ಆ ಜರಿ ಕಲರ್ನ ಅಂದರೆ ಗೋಲ್ಡ್ ಕಲರ್, ಆ ಕಲರ್ನ ಫಸ್ಟ್ ಸ್ಟೆಪ್ಪಲ್ಲಿ ಯೂಸ್ ಮಾಡಿಕೊಂಡು ಸೆಕೆಂಡ್ ಸ್ಟೆಪ್ಪಲ್ಲಿ ನಾವು ಸ್ಯಾರಿ ಕಲರ್ ಏನಿದೆ ಅದನ್ನು ಮಾಡ್ಬೋದು. ಇಲ್ಲ ಅಂದರೆ ಕೆಲವರು ನನಗೆ ಸಿಂಪಲ್ ಬೇಕು, ಯಾವುದು ಕುಚ್ಚು ಬೇಡ, ಡಿಸೈನ್ ತುಂಬ ಲೈಟಾಗಿರಲಿ, ಸಿಂಪಲ್ ಆಗಿರಲಿ ಅಂತ ಹೇಳಿದಾಗ ನಾವು ಇದು ಸಿಂಗಲ್ ಲೈನ್ ಏನು ಮಾಡ್ತಾ ಇದ್ದೀವಿ ಈ ಡಿಸೈನ್ ಕೂಡ ಮಾಡಿ ಕೊಡ್ಬೋದು. ಇದೇ ಡಿಸೈನು ಚೆನ್ನಾಗಿ ಕಾಣಿಸುತ್ತೆ. ಅದ್ರ ಮಧ್ಯೆ ನಾವೇನಾದರೂ ಬೇಕಂದರೆ ಒಂದು 10 ಪಿಕಾಟ್ ಸ್ಟಿಚಸ್ ಆದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡ್ಬೋದು, ಇಲ್ಲ ಒಂದು ಕುಚ್ಚನ್ನ ಸಹ ಆ್ಯಡ್ ಮಾಡ್ಕೊಬೋದು. ಕುಚ್ಚು ಮತ್ತು ಬೀಡ್ ಆ್ಯಡ್ ಮಾಡೋದನ್ನ ನಾನು ಸೆಕೆಂಡ್ ಸ್ಟೆಪ್ಪಲ್ಲಿ ತೋರಿಸ್ಕೊಡ್ತೀನಿ ಯಾವ ಥರ ಮಾಡ್ಬೋದು. ಡಿಸೈನ್ಗೆ ಆ್ಯಡ್ ಮಾಡೋದು, ಇಲ್ಲ ಅಂದರೆ ಆ ಡಿಸೈನಲ್ಲಿ ಕುಚ್ಚು ಮತ್ತು ಬೀಡ್ಸ್ ಎಲ್ಲ ಬೇಡ ಅಂದರೆ ಯಾವ ಥರ ಸ್ಕಿಪ್ ಮಾಡಿ ಡಿಸೈನ್ಸ್ನ ಯಾವ ಥರ ಕಂಟಿನ್ಯೂ ಮಾಡ್ಬೋದು ಅಂತೆಲ್ಲ ತೋರಿಸ್ಕೊಡ್ತೀನಿ. ಈ ಬೇಸ್ ಲೈನಲ್ಲಿ ಇದೇ ಥರ ಸ್ಟೆಪ್ಪು ಕಂಟಿನ್ಯೂ ಆಗುತ್ತೆ ಫುಲ್ಲು ನೋಡಿ.
ಈ ಥರ ಈವನ್ ಆಗಿರಬೇಕು. ಒಂದು ಪಿಕಾಟ್ ಸ್ಟಿಚ್ಚು ಮತ್ತು ಇನ್ನೊಂದು ಪಿಕಾಟ್ ಸ್ಟಿಚ್ ಮಧ್ಯ ಗ್ಯಾಪು ಈವನ್ ಆಗಿದ್ರೆ ಇದು ಸ್ಟ್ರೈಟಾಗಿ ಈ ಥರ ಚೆನ್ನಾಗಿ ಬರುತ್ತೆ. ನಾವೇನಾದರೂ ಎಲ್ದಿರೋ ಥರ ಗ್ಯಾಪ್ ಜಾಸ್ತಿ ಕೊಟ್ಕೊಂಡು ಮಾಡಿದ್ರೆ ಇಲ್ಲಿ ರಿಂಕಲ್ಸ್ ಬರ್ತಾ ಹೋಗುತ್ತೆ. ನೋಡಿ, ಇದೇ ಸ್ಟೆಪ್ಪು ನಾನು ಸ್ಯಾರಿ ಪಲ್ಲು ಫುಲ್ ಹಾಕ್ಬಿಟ್ಟು ತೋರಿಸ್ತೀನಿ ಯಾವ ಥರ ಬಂದಿರುತ್ತೆ ಅಂತ ಅಂದ್ಬಿಟ್ಟು. ನೋಡಿ, ಇದು ಫಸ್ಟ್ ಸ್ಟೆಪ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗೋಕ್ಕೆ ಬಂದಿದೆ. ಇದನ್ನು ಲಾಕ್ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ಕಂಬ ಮಾಡಿ ಆದಮೇಲೆ 3 ಚೈನ್ ಮಾಡಿ ಅದನ್ನು ಪಿಕಾಟ್ ಸ್ಟಿಚ್ ಮತ್ತು ಡಬಲ್ ಕ್ರೋಶೆಟ್ ಕಂಬ ಏನಿರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಿ ಈ ಎರಡರಲ್ಲೊಂದು, ಈ ಎರಡರಲ್ಲೊಂದು, ಮತ್ತು 3 ಚೈನ್ ಆದಮೇಲೆ ಈ ಡಬಲ್ ಕ್ರೋಶೆಟ್ ಕಂಬಕ್ಕೆ ಲಾಕ್ ಮಾಡಬೇಕು. ಇಲ್ಲಿ ನಮ್ಗೆ ಇನ್ನೊಂದು ಕಂಬ ಮಾಡ್ಬೋದು ಅನ್ನೋಷ್ಟು ಜಾಗ ಇದ್ದರೆ ಮಾಡಿ. ಎಡ್ಜಲ್ಲಿ ನಾನು ಮಾಡ್ತಾ ಇದ್ದೀನಿ ಲಾಸ್ಟ್ ಒನ್. ದಾರ ತೆಗೆದು ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು, 1 2 3 ಚೈನ್ ಮಾಡಿ ಆದಮೇಲೆ ಅದೇ ಕಂಬಕ್ಕೆ ನಾನು ಪಿಕಾಟ್ ಮಾಡ್ತಾಯಿದ್ದೀನಿ. ಇದು ಆದಮೇಲೆ ಎಕ್ಸ್ಟ್ರಾ 1 2 3 ಚೈನ್ ಮಾಡಿ ನಾನು ಇದನ್ನು ಕಟ್ ಮಾಡಿ ದಾರನ ಟೈಟ್ ಮಾಡ್ತಾಯಿದ್ದೀನಿ. ಡಿಸೈನ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾವು ಇದನ್ನು ಬ್ಯಾಕ್ ಸೈಡ್ಗೆ ಗ್ಲೂ ಮಾಡಿ ಅಂಟಿಸ್ಕೋಬೇಕಾಗತ್ತೆ. ನೋಡಿ, ಫಸ್ಟ್ ಸ್ಟೆಪ್ ಇವಾಗ ಕಂಪ್ಲೀಟ್ ಆಗಿದೆ. ಪಿಕಾಟ್ ಸ್ಟಿಚ್ ಎಲ್ಲ ಈ ಥರ ಬಂದಿದೆ. ಸೆಕೆಂಡ್ ಸ್ಟೆಪ್ಗೆ ನಾನಿಲ್ಲಿ ಬ್ಲೂ ಕಲರ್ ಥ್ರೆಡ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು 6 ಎಳೆ ದಾರ ಸುತ್ತಿ ಇಟ್ಕೊಂಡಿದ್ದೀನಿ. ಇವಾಗ ಲಾಕ್ ಮಾಡ್ತೀನಿ. ನೋಡಿ, ಇಲ್ಲಿ ನಾವು ಫಸ್ಟು ಇದನ್ನು ಸ್ಟಾರ್ಟ್ ಮಾಡುವಾಗ ಒಂದು ಕಂಬ ಮಾಡಿ ಆಮೇಲೆ ಡಬಲ್ ಕ್ರೋಶೆಟ್ ಮಾಡಿ ಅಲ್ಲಿಗೆ ಪಿಕಾಟ್ ಮಾಡಿದ್ವಿ. ಆ ಗ್ಯಾಪ್ ಏನಿದೆ ಆ ಗ್ಯಾಪ್ ಮಧ್ಯೆ ನಾವು ಈ ಬ್ಲೂ ಕಲರ್ ಥ್ರೆಡ್ನ ತೆಗೆದು ಲಾಕ್ ಮಾಡಬೇಕಾಗತ್ತೆ. ಈ ಥರ ಥ್ರೆಡ್ ತೆಗೆದು ನಾನು 2 ಸರಿ ಗಂಟು ಹಾಕ್ಕೊಳ್ತೀನಿ. 1 2. ಇಲ್ಲಿ ಇವಾಗ ಥ್ರೆಡ್ ಫಿಕ್ಸ್ ಆಗಿದೆ. ನಾನು ಫಸ್ಟ್ ಸ್ಟೆಪ್ ಸ್ಟಾರ್ಟ್ ಮಾಡುವಾಗ ಏನು ಮಾಡಿದ್ದೆ, ಲಾಕ್ ಆದಮೇಲೆ 1 ಚೈನ್ ತೊಗೊಂಡು ಅದಾದಮೇಲೆ ಡಬಲ್ ಕ್ರೋಶೆಟ್ ಮಾಡಿಕೊಂಡು ಪಿಕಾಟ್ ಸ್ಟಿಚ್ ಮಾಡಿದ್ದೆ. ಇಲ್ಲೂ ಅದೇ ಥರ ಮಾಡ್ತೀನಿ. ಇದನ್ನು ಲೂಪ್ ಮಾಡಿಕೊಂಡೆ. ಅದಾದಮೇಲೆ 1 ಚೈನ್ ಆದಮೇಲೆ ಸೂಜಿ ಮೇಲೆ ದಾರ ತಗೊಂಡು ಇಲ್ಲಿ ಫಸ್ಟ್ ಪಿಕಾಟ್ ಸ್ಟಿಚ್ ಆದಮೇಲೆ ಏನು ಗ್ಯಾಪ್ ಇದೆ ಈ ಗ್ಯಾಪಿಂದ ದಾರ ಎತ್ಕೋಬೇಕು. ಇವಾಗ ಈ 2ರಲ್ಲಿ 1 ಮತ್ತು ಈ 2ರಲ್ಲಿ 1 ಮಾಡಿ 1 2 3 ಚೈನ್ ಮಾಡಿ ಇದೆರಡರ ಮಧ್ಯೆ ಗ್ಯಾಪ್ ಏನು ಬರುತ್ತೆ ಇಲ್ಲಿ ಹೋಗಿ ಅದನ್ನು ಲಾಕ್ ಮಾಡಬೇಕು. ಮತ್ತು ಸೂಜಿ ಮೇಲೆ ದಾರ 2 ಪಿಕಾಟ್ಸ್ ಮಧ್ಯೆ ಏನು ಗ್ಯಾಪ್ ಇರುತ್ತೆ ಆ ಗ್ಯಾಪಿಂದ ನಾವು ದಾರ ಎಳ್ಕೋಬೇಕಾಗತ್ತೆ. ಈ ಥರ ನಮಗಿವಾಗ ಸೂಜಿ ಮೇಲೆ 3 ಲೂಪ್ ಇದೆ. ಸೊ ಫಸ್ಟ್ 2ರಲ್ಲಿ 1 ಸರಿ, ಆಮೇಲೆ 1 ಸರಿ ಡಬಲ್ ಕ್ರೋಶೆಟ್, ಅದಾದಮೇಲೆ 1 2 3 ಚೈನ್ ಮಾಡಿ ಕಂಬಕ್ಕೆ ಲಾಕ್ ಮಾಡಬೇಕು. ಮತ್ತು ಸೂಜಿ ಮೇಲೆ ದಾರ ಇಲ್ಲಿ 2 ಪಿಕಾಟ್ ಮಧ್ಯೆ ಇರೋ ಗ್ಯಾಪಲ್ಲಿ ದಾರ ತೆಕ್ಕೋಬೇಕು. 2ರಲ್ಲಿ 1 ಮಾಡಿ 1 2 3 ಚೈನ್ ಮಾಡಬೇಕು. ಅದಾದಮೇಲೆ ಅದನ್ನು ಅಲ್ಲಿಗೆ ಲಾಕ್ ಮಾಡಬೇಕು. ಇದೇ ಸ್ಟೆಪ್ನ ನಾವು ಫಾಲೋ ಮಾಡಿದ್ರೆ ಎಲ್ಲೂ ಸ್ಯಾರಿ ರಿಂಕಲ್ಸ್ ಬರಲ್ಲ. ಮತ್ತು ನಮಗೆ ಸ್ಯಾರಿ ನೋಡಿ ಇಲ್ಲಿ ಎಷ್ಟು ವಿಡ್ತ್ ಇದೆ ಇಲ್ಲೂ ಅಷ್ಟೇ ಬರುತ್ತೆ. ನೀಟಾಗಿರುತ್ತೆ ಫಿನಿಶಿಂಗು. ಯಾವುದೇ ಎಳೆಯೋ ಥರ ಅನಿಸಲ್ಲ, ಇಲ್ಲ ಜಾಸ್ತಿಯಾಗಿ ರಿಂಕಲ್ಸು ಬರಲ್ಲ. ತುಂಬ ನೀಟ್ ಫಿನಿಶಿಂಗ್ ಬರುತ್ತೆ. ಈ ಸ್ಟೆಪ್ಪಲ್ಲಿ ನಾವು ಬೀಡ್ಸು ಮತ್ತು ಕುಚ್ಚುಗಳನ್ನ ಆ್ಯಡ್ ಮಾಡ್ಕೋಬೋದು. ನಮ್ಮ ಕ್ಲೈಂಟ್ಸ್ ರಿಕ್ವೈರ್ಮೆಂಟ್ ಏನಿರುತ್ತೆ ಅದ್ರ ಮೇಲೆ ಡಿಪೆಂಡ್ಸ್ ಆಗುತ್ತೆ. ನಮಗೆ ಕ್ಲೈಂಟ್ಸ್ ಏನಾದರೂ
ಇದ್ರ ಜೊತೆಗೆ ಕುಚ್ಚು ಮತ್ತು ಬೀಡನ್ನ ಆ್ಯಡ್ ಮಾಡಿ ಅಂದರೆ ಅದನ್ನು ಯಾವ ರೀತಿ ಆ್ಯಡ್ ಮಾಡಬೇಕು, ಜೊತೆಗೆ ಡಿಸೈನ್ನ ಯಾವ ರೀತಿ ಕಂಪ್ಲೀಟ್ ಮಾಡಬೇಕು ಅನ್ನೋದನ್ನು ನಾನು ಮುಂದಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಆ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಒಂದ್ಸರಿ ಚೆಕ್ ಮಾಡಿ. ಥ್ಯಾಂಕ್ ಯು.